ದೂರ ಆಗಿ ನಮ್ಮನೆ ಇಲ್ಲೇ ಇರೋದು ಹಿಂದೆ. ಓಕೆನಾ? ನಮ್ಮನೆಗೆ ಬಂದ ಮೇಲೆ ಅದು ಏನಾಗಿದೆ ಗೊತ್ತಿಲ್ಲ ನಮ್ಗೆ, ಏನೂ ಗೊತ್ತಿಲ್ಲ. ಒಂದು ಪಿನ್ ಪಾಯಿಂಟ್ ಏನು ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ. ನಾವು ಡ್ಯೂಟಿ ಮುಗಿಸ್ಕೊಂಡು ಬಂದ್ವಿ ಮನೆಗೆ, ನೋಡಿದ್ರೆ ಇಷ್ಟು ಜಗಳ ಆಗ್ತಾ ಇತ್ತು. ಆರಾಮಾಗಿದ್ವಿ. ನಮ್ಮನೆಯಲ್ಲಿ ವಯಸ್ಸಾಗಿರೋರು ಇಬ್ರಿದ್ದಾರೆ. ಒಬ್ರಿಗೆ 60 ವರ್ಷ ಆಗಿದೆ, ಒಬ್ರಿಗೆ ಇನ್ನೊಬ್ರಿಗೆ 45 ಏಜ್ ಆಗಿದೆ. ಅವ್ರಿಗೆ ಹೆಂಗೆ ಹೇಳ್ಕೊಂಡ್ ಬಂದ್ರು ಅಂದ್ರೆ ದನ ಹೇಳ್ದಂಗೆ ಎತ್ಕೊಂಡ್ ಬಂದ್ರು. ಯಾರು ಹೇಳ್ಕೊಂಡ್ ಬಂದ್ರು? ಯಾರು? ಪೊಲೀಸರು ಹೇಳ್ಕೊಂಡ್ ಬಂದಿದ್ದು. ನಾನು ಹೇಳ್ತಾ ಇದೀನಿ, ನಾನು ಪ್ರೂಫ್ ಕೊಡ್ತೀನಿ. ನಮ್ಮ ಮನೆಯವರು ಅವರು ಐಡಿ ಕಾರ್ಡ್ ನನ್ನ ಹತ್ರ ಇದೆ, ನಾನ್ ಪ್ರೂಫ್ ಕೊಡ್ತೀನಿ ಅಂತ ಹೇಳಿದ್ರು, ಕೇಳಲೇ ಇಲ್ಲ. ಅಷ್ಟು ರೈಟ್ಸ್ ಕೊಟ್ಟವ್ರು ಯಾರು? ಅವ್ರು ಮುಂದೆ ಬರ್ಬೇಕು. ಹಿಂಗೆ ಹೇಳ್ಕೊಂಡು ಏಕ್ದಮ್ ಕೊಡ್ಕೊಂಡೋಗ್ಬಿಟ್ರೆ. ಗಲಾಟೆ ವೇಳೆ ನಿಮ್ಮ ಮನೆಯವ್ರು ಬಂದಿದ್ರಾ? ಇಲ್ಲ, ಬಂದಿರ್ಲಿಲ್ಲ. ನಮ್ಮ ಮನೆಯವರು ನಮ್ಮ ಊರಲ್ಲೇ ಇಲ್ಲ. ನಮ್ಮ ಮನೆಯವರು ನಮ್ಮ ಮನೇಲಿ ಇರೋದು ನಮ್ಮ ಅತ್ತೆ ಮಾವ. ನಮ್ಮ ಮಾವನ ಜೊತೆ ನಾನಿರೋದು. ನಾನು ಇಲ್ಲೇ ನ್ಯಾಷನಲ್ ಸ್ಕೂಲಲ್ಲಿ ವರ್ಕ್ ಮಾಡ್ಕೊಂಡಿದ್ದೀನಿ ಆಸ್ ಎ ಟೀಚರ್, ಹೈಸ್ಕೂಲ್ ಟೀಚರು. ನಾನು ಹೇಳ್ತಾ ಇದ್ದೀನಿ, ನಾನು ಎಜುಕೇಟೆಡ್ ಆಗಿರೋದ್ರಿಂದ ನಿಮ್ಗೆ ರೈಟ್ಸ್ ಯಾರು ಕೊಟ್ಟದ್ದು ಅಂತ ನಾನು ಕೇಳಿದ್ರೆ ಬಂದ ತಕ್ಷಣ ನಮ್ಮ ಮನೆಗೆ ನುಗ್ಗಿ ಪೂರ್ತಿ ಡೋರೆ ಹೊಡೆದಾಕಿದ್ದಾರೆ. ಅದ್ರ ಜೊತೆಗೆ ನಮ್ಮ ಮಾವನ್ಗೆ ಹೊಡೆದಿ ರಕ್ತ ಬಂದಿದೆ ಅಂದ್ರೆ ನಾನು ಗಲಾಟೆ ಆಗ್ತಿದ್ದ ಸಂದರ್ಭದಲ್ಲಿ ನಿಮ್ಮ ಮಾವ ಮನೇಲೇ ಇದ್ರು. ಬೇಕಾದ್ರೆ CCTV ಕ್ಯಾಮ್ರಾ ಆನ್ ಮಾಡಿ ನೋಡಿ, ಮನೇಲೇ ಇದೆ. ಬನ್ನಿ ಮನೆಗೆ ತೋರಿಸ್ತೀವಿ ನಮ್ಮ ಮನೆ ಹೇಗಾಗಿದೆ ಅಂತ. ಬನ್ನಿ ಈಗ ಮನೆಗೆ ತೋರಿಸ್ತೀವಿ. ಸರ್ ಪೊಲೀಸರು ಬಂದು ಮಲಗಿರೋದು ಸರ್. ನಮ್ಮ ಯಜಮಾನ್ರು ಹೋಗಿಲ್ಲ, ಬಾಗ್ಲಿ ಎಲ್ಲ ಚಿಂದಿ ಮಾಡವ್ರೆ ಸರ್. ನಮ್ಮ ಬಾಮೈದನ್ಗೂ ಅವ್ರಿಗೂ ಎತ್ಕೊಂಡು ಹೋದವ್ರೆ. ಬಂದ್ ನೋಡಿ ಸರ್, ನೀವು ಬನ್ನಿ ಸರ್. ಮನೆಯಲ್ಲಿ ನಾನು ನನ್ನ ಮಗ ಒಬ್ಬರೇ ಇರೋದು. ನಮ್ಮ ಮನೇಲಿ ಗಂಡ ಇಲ್ಲ ಸರ್. ನಾವು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ. ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಮನೇಲಿ ಎಲ್ಲ ಬಾಗ್ಲು ಕಿತ್ತವ್ರೆ ಸರ್. ಯಾರು? ಪೊಲೀಸ್ ಅವರು. ನಮ್ಮ ಮನೇಲಿ ನಾನು ನನ್ನ ಮಗ ಇರೋದು. ಈ ಮಗು ಚಿಕ್ಕು. ಯಾಕೆ ಕಿತ್ತರು ಸರ್? 5:15 ಗಂಟೆಗೆ ಸ್ಟಾರ್ಟಿಂಗ್ ಮೆರವಣಿಗೆ ಸ್ಟಾರ್ಟಿಗೆ 5:15 ಗಂಟೆಗೆ ಹೆಚ್ಚು ಕಡಿಮೆ ಟೌನ್ಗೆ ಹೋಗೋ ಗಂಟೆಲಿ 6-6:15 ಗಂಟೆ ಆಗೋಯ್ತು. 6:15 ಗಂಟೆಲಿ ಸಣ್ಣ ಪುಟ್ಟ ಜಗಳಕ್ಕೆ ಯಾರು ಮಾಡಿರೋ ತಪ್ಪಿಗೆ ಇಡೀ ಊರವ್ರ ಶಿಕ್ಷೆ ಕೊಟ್ಟಂಗೆ ಆಗೋಯ್ತು. ಹೌದು, ಇಂಡಿಯನ್ ಟೈರ್ಸ್ ಪಂಚವರ್ಗ್ ಇಂಡಿಯನ್ ಪೆಟ್ರೋಲ್ ಆಪೋಸಿಟ್ ಇರೋದು. ಪೆಟ್ರೋಲ್ ಬಂಕ್ ಆಪೋಸಿಟ್ ಐತೆ. ಪಕ್ಕ 3. ಯಾರು ಈ ಬೆಂಕಿ ಹಚ್ಚುವಾಗ ತಾವೆಲ್ಲಿದ್ರಿ? ಯಾರು ಬಂದು ಕಿಡಿಗೇಡಿಗಳು ಯಾರವ್ರು? ಹೆಚ್ಚು ಕಡಿಮೆ 600-700 ಜನ ಎಲ್ಲ RS ಅವ್ರ ಬೇಜಾನ ಇದು. 600-700 ಜನ ಇದ್ರು RSS. ಚೌತಿ ಗಣೇಶ ವಿಸರ್ಜನೆ ಸಮಯದಲ್ಲಿ ಗಲಾಟೆ ಮಾಡಿದಲ್ಲ ಟೌನ್ ಅಲ್ಲಿ ಏನೈತೋ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಮಾತ್ರ 600-700 ಜನ ಇದ್ರು ಹೆಚ್ಚು ಕಡಿಮೆ. ಇಲ್ಲಿ ಗೊತ್ತಿರೋ ಹಂಗೆ ಈ ಲೈನಲ್ಲಿ ಎಷ್ಟು ಅಂಗಡಿ ಬೆಂಕಿ ಹಚ್ಚಿದ್ದಾರೆ? ಹೆಚ್ಚು ಕಡಿಮೆ 20-25 ಅಂಗಡಿಗೂ ಹಚ್ಚೋರೆ ಸರ್. 5:15 ಗಂಟೆಗೆ ಸ್ಟಾರ್ಟಿಂಗ್ ಮೆರವಣಿಗೆ ಸ್ಟಾರ್ಟಿಗೆ 5:15 ಗಂಟೆಗೆ ಹೆಚ್ಚು ಕಡಿಮೆ ಟೌನ್ಗೆ ಹೋಗೋ ಗಂಟೆಲಿ 6-6:15 ಗಂಟೆ ಆಗೋಯ್ತು. 6:15 ಗಂಟೆಲಿ ಸಣ್ಣ ಪುಟ್ಟ ಜಗಳಕ್ಕೆ ಯಾರು ಮಾಡಿರೋ ತಪ್ಪಿಗೆ ಇಡೀ ಊರವ್ರ ಶಿಕ್ಷೆ ಕೊಟ್ಟಂಗೆ ಆಗೋಯ್ತು. ಹೌದು, ಇಂಡಿಯನ್ ಟೈರ್ಸ್ ಪಂಚವರ್ಗ್ ಇಂಡಿಯನ್ ಪೆಟ್ರೋಲ್ ಆಪೋಸಿಟ್ ಇರೋದು. ಪೆಟ್ರೋಲ್ ಬಂಕ್ ಆಪೋಸಿಟ್ ಐತೆ. ಪಕ್ಕ 3. ಯಾರು ಈ ಬೆಂಕಿ ಹಚ್ಚುವಾಗ ತಾವೆಲ್ಲಿದ್ರಿ? ಯಾರು ಬಂದು ಕಿಡಿಗೇಡಿಗಳು ಯಾರವ್ರು? ಹೆಚ್ಚು ಕಡಿಮೆ 600-700 ಜನ ಎಲ್ಲ RS ಅವ್ರ ಬೇಜಾನ ಇದು. 600-700 ಜನ ಇದ್ರು RSS. ಚೌತಿ ಗಣೇಶ ವಿಸರ್ಜನೆ ಸಮಯದಲ್ಲಿ ಗಲಾಟೆ ಮಾಡಿದಲ್ಲ ಟೌನ್ ಅಲ್ಲಿ ಏನೈತೋ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಮಾತ್ರ 600-700 ಜನ ಇದ್ರು ಹೆಚ್ಚು ಕಡಿಮೆ. ಇಲ್ಲಿ ಗೊತ್ತಿರೋ ಹಂಗೆ ಈ ಲೈನಲ್ಲಿ ಎಷ್ಟು ಅಂಗಡಿ ಬೆಂಕಿ ಹಚ್ಚಿದ್ದಾರೆ? ಹೆಚ್ಚು ಕಡಿಮೆ 20-25 ಅಂಗಡಿಗೂ ಹಚ್ಚೋರೆ. ಗೊತ್ತಿಲ್ಲ ಅಂತಹ ಅಮಾಯಕ ವ್ಯಕ್ತಿಗಳನ್ನೇ ಇವ್ರು ಹಿಂಗ್ ಮಾಡಿದ್ದಾರೆ ಅಂದ್ರೆ ನಮಗೆ ರಕ್ಷಣೆ ಕೊಡೋರು ಯಾರು? ನಿಮ್ಗೆ ಅಮಾಯಕರನ್ನ ಕರ್ಕೊಂಬಂದಿರೋದು ನಿಮ್ಗೆ ಆಕ್ರೋಶಕ್ಕೆ ಕಾರಣ. ಯಾರು ಕೆಲಸ ಮಾಡಿದಾರೆ ಆ ಕಿಡಿಗೇಡಿ ಕೃತ್ಯ ಅವ್ರನ್ನ ಅರೆಸ್ಟ್ ಮಾಡಬೇಕು. ಖಂಡಿತ ಮಾಡ್ಲಿ, ಅವ್ರಿಗೆ ಶಿಕ್ಷೆ ಕೊಡ್ಲಿ. ನಮ್ದು ನೋ ಅಬ್ಜೆಕ್ಷನ್. ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು, ಯಾರಾದ್ರೂ ತಪ್ಪು ಮಾಡಿರ್ಲಿ. ಬಟ್ ಅಮಾಯಕರನ್ನ ಈ ರೀತಿ ರಾತ್ರಿ ನೈಟ್ ಬಂದು ನುಗ್ಗುದ್ರಲ್ಲ, ಅದು ತುಂಬಾ ಭಯ ಹುಟ್ಟಿಸ್ಬಿಟ್ಟಿದೆ ಸರ್ ನಮ್ಗೆ. ನಾವ್ ಹೆಂಗಪ್ಪ ಇರೋದು ಅಂತ ನಮ್ಗೆ ಭಯ ಹುಟ್ಟಿಸ್ಬಿಟ್ಟಿದೆ. ಆ ತರ ಒಂಥರ ಭಯದಲ್ಲೇ ಊಟ ಮಾಡಿಲ್ಲ, ನಿದ್ದೆ ಇಲ್ಲ, ಮಕ್ಕಳಿಗೆ ತೊಡೆ ಮೇಲೆ ಹಾಕೊಂಡ್ ಮಲ್ಗಿದೀವಿ ನಾವು. ಅಪ್ಪ ಅಂದನ್ನ ಕೇಳ್ತಾರೆ, ಯಾರನ್ನ ತೋರ್ಸೋದು ಸರ್? ನಾವು ಚಿಕ್ಕ ಮಕ್ಳು ಇರ್ತಾರೆ, ಯಾರನ್ನ ತೋರ್ಸಕ್ಕಾಗುತ್ತೆ ನಾವು ಹೇಳಿ? ಬೆಳಿಗ್ಗೆ ಬೆಚ್ಚಿ ಮನೇಲಿ ಪಾಪು ಎದ್ ನಿಂತ್ಕೊಳ್ಳುತ್ತೆ, ನನ್ನ ಅಪ್ಪ ಎಲ್ಲಿ, ನಮ್ಮ ಅಪ್ಪ ಎಲ್ಲಿ ಅಂತ. ಯಾರಿಗ್ ನಾನು ತಂದು ತೋರ್ಸೋದು? ಮತ್ತೆ ಫೈನಲ್ ಆಗಿ ನಾನು ಹೇಳೋದಿಷ್ಟೇ ಸರ್, ಇದಾದ್ಮೇಲೆ ಸರಿ ಹೊಂದ್ಕೋಬೇಕು, ಆಗೋಗುತ್ತೆ. ಅದು ಹೇಗೋ ಮಿನಿಸ್ಟ್ರು ಬರ್ತಾರೋ ಏನೋ ಬರ್ತಾರೋ, ಬಟ್ ಇದಕ್ಕೆಲ್ಲ ನಿರ್ಲಕ್ಷ್ಯಕ್ಕೆ ಕಾರಣಕರ್ತರು ಯಾರಾಗಿರ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇದು ಪೊಲೀಸ್ ಅವರಿಂದಾನೇ ಆಗಿದೆ ಅಂತ
ಆಗಿರ್ಲಿ ಅಥವಾ ರಾಜಕೀಯದವರೇ ಆಗಿರ್ಲಿ, ಮಿನಿಸ್ಟರ್ಗಳೇ ಆಗಿರ್ಲಿ ಅಥವಾ ನಮ್ಮ ಮುಖಂಡರೇ ಆಗಿರ್ಲಿ ಅಥವಾ ಅವ್ರ ಮುಖಂಡರೇ ಆಗಿರ್ಲಿ, ಯಾರಿಗಿಂತ ನಿರ್ಲಕ್ಷ್ಯ ಆಗಿದೆ. ಇಷ್ಟೆಲ್ಲ ಹೊತ್ಕೊಂಡು ಉರಿಬೇಕು ಅಂದ್ರೆ ಎಲ್ಲ ನ್ಯೂಸ್ ಚಾನೆಲ್ಸ್ ಅಲ್ಲೂ ಬರ್ತಾ ಇದೆ ಅಲ್ವಾ, ಇಷ್ಟೆಲ್ಲ ಹೊತ್ಕೊಂಡು ಉರಿಬೇಕು ಅಂದ್ರೆ ಮೇನ್ ಕಾರಣಕರ್ತ ಯಾರಾಗಿರ್ತಾರೆ ಅವ್ರ ಹ್ಯಾಂಡ್ ಅಲ್ಲೇ ಇರ್ತಿತ್ತು ಅಲ್ವಾ, ಅವರ ಕಂಟ್ರೋಲ್ ತರ್ಕೋಬಹುದಿತ್ತು. ಇಷ್ಟೆಲ್ಲ ಏನ್ ಮಾಡ್ಬೇಕಾ ಅವಶ್ಯಕತೆನೇ ಆಗ್ತಾ ಇರ್ಲಿಲ್ಲ. ಸೊ ದಟ್ಸ್ ವೈ ಐ ಆಮ್ ಆಸ್ಕಿಂಗ್, ಓಕೆನಾ? ಹಾಗಾಗಿ ಅವ್ರಿಗೂ ಆಗ್ಲಿ, ಅವ್ರ ಮೇಲೇನೂ ಕ್ರಮ ತಗೊಳ್ಳಿ ಅಷ್ಟೇ. ನನ್ನ ಅಭಿಪ್ರಾಯ ಇಷ್ಟೇ ಸರ್. ಆಗಿರೋರ್ಗೆ ಆಗ ಯಾರ್ದು ಅಮಾಯಕಿರ್ತಾರೆ ಅವ್ರಿಗೆ ಬಿಟ್ಕೊಳ್ಸ್ಲಿ. ಇಲ್ದ ಇಷ್ಟೆಲ್ಲ ನಾನು DC ಅವ್ರಿಗೂ ಇದೇ ಕೇಳೋದು, ಕುಮಾರ್ ಸರ್ ಇದಾರಲ್ಲ ಅವ್ರಿಗೂ ನಾವು ಇದೇ ಕೇಳೋದು ಅಷ್ಟೇನೆ. ಏನಂದ್ರೆ MLA ಇದ್ದಾರೆ ಮತ್ತೆ ನಮ್ಮ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಸರ್ಗೂ ನಾವು ಇದೇ ಕೇಳೋದು. ಏನಂದ್ರೆ ನಿಮ್ಮ ಆಗ್ರಹ ಅಮಾಯಕರನ್ನ ಬಿಡಬೇಕು, ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡಬೇಕು. ಖಂಡಿತ ಸರ್, ಇದ್ದೇ ನಮ್ಮ ಇದು. ಏನು ಗುಂಡಾಗಿರಿ ಮಾಡಿದ್ದಾರೆ ಪೊಲೀಸ್ ಅನ್ನೋರು, ಅವ್ರಿಗೆ ಗುಂಡಾಗಿರಿ ಏನ್ ಮಾಡಿದ್ದಾರೆ ಅವ್ರ ಮೇಲೇನು ಕ್ರಮ ತಗೋಬೇಕು, ಮತ್ತೆ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಪೊಲೀಸ್ ಅವರಿಂದ ಏನೆಲ್ಲ ವಸ್ತುಗಳು ಹಾನಿಯಾಗಿದೆ ಅದಕ್ಕೆ ಅವರೇ ಏನಾದ್ರೂ ಪರಿಹಾರ ಕೊಡಿಸ್ಬೇಕು ಸರ್. ನಮ್ಗೆ ಖಂಡಿತ ಕೊಡಿಸ್ಬೇಕು, ಕೊಡೋವರೆಗೂ ನಾವು ಬಿಡಲ್ಲ ಸರ್. ಈ ರೀತಿ ಮತ್ತೆ ಮತ್ತೆ ಪ್ರಕರಣಗಳು ಮರುಕಳಿಸಬಾರ್ದು. ಇದಕ್ಕೊಂದು ಒಂದು ಕೊನೆ ಬೇಕು, ಅದಕ್ಕೂ ಒಂದು ಕೊನೆ ಬೇಕು. ನಾವು ಹೇಳೋದು ಅಷ್ಟೇನೆ. ನಾವು ಎಲ್ಲ ಚೆನ್ನಾಗೇ ಇರ್ತೀವಿ ಸರ್. ನಾವು ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋದ್ರೆ ಹಿಂದೂನು ನಮ್ ಜೊತೆ ಇರ್ತಾರೆ, ಮುಸ್ಲಿಮ್ಸು ನಮ್ ಜೊತೆ ಇರ್ತಾರೆ, ಕ್ರಿಶ್ಚಿಯನ್ಸು ಇರ್ತಾರೆ. ನಾವು ಡ್ಯೂಟಿಗೆ ಹೋಗೋರು ಎಲ್ಲರ ಜೊತೆ, ಮಕ್ಕಳು ಅದೇ ತರ ನಮ್ ಜೊತೆ ಇರ್ತಾರೆ ಅಂತ ನಾವು ಕಂಡೀಷನ್ ಅಲ್ಲಿ ಇದ್ಬೇಕಾದ್ರೆ ಡೈಲಿ ಇದು ಯಾವ್ದೋ ಒಂದು ಟಾಪಿಕ್ ಗೋಸ್ಕರ ಇಷ್ಟು ದೊಡ್ಡದು ಇಶ್ಯೂ ಆಗೋಗಿದೆಯಲ್ಲ, ಅದು ತುಂಬಾ ಬೇಜಾರಾಗ್ತದೆ. ಇಲ್ಲಾಂದ್ರೆ ನೋಡಿ ನೀವು, ಇಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಇಲ್ಲಿ ನೋಡಿ ಇಷ್ಟೊಂದು ಸುಟ್ಟೋಗಿದೆ. ಇಲ್ಲಿ ಪೊಲೀಸರು ಏನ್ ಮಾಡ್ತಿದ್ರು ಅಲ್ವಾ? ಅಲ್ಲಿ ಕ್ಯಾಮ್ರಾನು ಇದೆ, ಅಲ್ಲಿ ಎಲ್ಲಾ ಪೊಲೀಸರು ಅಲ್ಲೇ ಹೊಂಟೋಗ್ಬಿಟ್ಟಿದ್ರ? ಒಂದಿಬ್ರು ಇರೋದೇ ಇಲ್ವಾ? ಯಾರು ಇಲ್ಲಿ ತಗೋಬೇಕಿತ್ತಲ್ವಾ? ತಗೊಂಡಿಲ್ಲ ಆಕ್ಷನ್. ಅದಕ್ಕೆ ಇದು ನಿರ್ಲಕ್ಷ್ಯ. ದಿಸ್ ಇಸ್ ದ ವಾಟ್, ದಿಸ್ ಇಸ್ ದ ಏನಂತ ಹೇಳ್ತೀವಿ ಅದಕ್ಕೆ. ಆದ್ರೆ ಈ ಗಲಭೆ ನಡೆಯೋದಕ್ಕೆ ಪೊಲೀಸರು ನಿರ್ಲಕ್ಷ್ಯನೇ ಕಾರಣ. ಖಂಡಿತ ಖಂಡಿತ. ಆಮೇಲೆ ನಾನು ಒಂದು ಎಜುಕೇಟೆಡ್ ವುಮೆನ್. ನನ್ನ ಮೊಬೈಲಲ್ಲಿ ಬೇಕಾದ್ರೆ ನೀವು ನೋಡ್ಬೋದು 80% ನಂಬರ್ಸ್ ಇರೋದು ಹಿಂದೂಗಳು, ಅದರಲ್ಲೂ ನನ್ನ ಸ್ಟೂಡೆಂಟ್ಸ್ಗಳದು. ನಾವೆಲ್ಲ ಇಷ್ಟೆಲ್ಲ ಬಾಂಧವ್ಯತೆಯಿಂದ ಇದ್ದೀವಿ ಅಂದಮೇಲೆ ಇಂಥ ಸಣ್ಣ ಪುಟ್ಟದೆಲ್ಲ ಆಗಿದೆ ಅಂದರೆ ಇದಕ್ಕೆ ಕಾರಣ ಯಾರು? ನಾವೆಲ್ಲ ಒಂದಾಗಿದ್ದೀವಿ ಸರ್. ಇವತ್ತಿಗೂ ಸಹ ನಾವು ದುಡ್ಡಿನ ವ್ಯವಹಾರ ಆಗಿರಲಿ, ಮಾನಸಿಕ ವ್ಯವಹಾರ ಆಗಿರಲಿ, ಏನೇ ಒಂದು ಪ್ರಾಬ್ಲಮ್ಮು ಹಿಂದೂಗಳ ಜೊತೆನೂ ಶೇರ್ ಮಾಡ್ಕೋತೀವಿ. ಅವರು ನಮ್ಮ ಜೊತೆ ಹಾಗೆ ಇದ್ದಾರೆ, ತುಂಬ ಆತ್ಮೀಯರಾಗಿದ್ದಾರೆ. ಯಾರೋ ದುರುದ್ದೇಶದಿಂದ ಮಾಡಿರುವಂತ ಕಿಡಿಗೇಡಿ ಕೃತ್ಯ ಇದು. ಖಂಡಿತ ಅಂಥವ್ರಿಗೆ ಶಿಕ್ಷೆ ಕೊಡ್ಲಿ, ನಮ್ಮಂಥವ್ರಿಗೆ ಯಾಕೆ? ನಮ್ಮಂಥ ಈಗ ನಾವು ಎಜುಕೇಟೆಡ್ ಆಗಿರೋ ನಮ್ಮ ಮಕ್ಳಿಗೂ ಇದೇ ಹೇಳ್ಕೊಡೋದು. ನಾವೆಲ್ಲ ಒಂದೇ ಭಾರತದಲ್ಲಿರೋರು ನಾವೆಲ್ಲ ಒಂದೇ ಅಂತಾನೆ ನಮ್ಮ ಮಕ್ಕಳು ಅದೇ ಪಾಠ ಹೇಳ್ತೀವಿ. ನಮ್ಮ ಮಕ್ಕಳು ಫ್ರೆಂಡ್ಸ್ಗಳು ಹಾಗೆ ಇದ್ದಾರೆ. ಎಲ್ಲ ಹಿಂದೂಗಳು ಎಲ್ಲ ನಾವು ಜೊತೆಲಿ ಇದ್ದೀವಿ ಅಂದಮೇಲೆ ಈಗ ಇಂಥದ್ದೆಲ್ಲ ಯಾಕಾಗುತ್ತೆ? ಯಾರ ನಿರ್ಲಕ್ಷ್ಯದಿಂದ ಆಗುತ್ತೆ ಅದನ್ನು ಅವ್ರು ನೋಡಬೇಕು ಸರ್. ಇದಿಷ್ಟು ಏನು ಠಾಣೆಗೆ ಬಂದು ಪ್ರಶ್ನೆ ಮಾಡಿದಂಥ ಮುಸಲ್ಮಾನ್ ಮಹಿಳೆಯರ ಮಾತಾಗಿರುವಂಥದ್ದು. ಅಮಾಯಕ ವ್ಯಕ್ತಿಗಳನ್ನ ಇಲ್ಲಿ ಯಾರನ್ನ ಅರೆಸ್ಟ್ ಮಾಡಕ್ಕೆ ಕರ್ಕೊಂಬಂದಿದ್ದಾರೆ ಅವ್ರನ್ನ ಮೊದಲು ಬಿಡಬೇಕು. ಅದ್ರ ಜೊತೆಗೆ ಈ ಕಿಡಿಗೇಡಿ ಕೃತ್ಯಕ್ಕೆ ಕಾರಣವಾಗಿರುವಂಥ ಪ್ರಮುಖ ಆರೋಪಿಯನ್ನ ಅರೆಸ್ಟ್ ಮಾಡಬೇಕು. ಜೊತೆಗೆ ಅಂಥವ್ರಿಗೆ ಶಿಕ್ಷೆ ಕೊಡಿಸುವ ಮೂಲಕ ಮುಂದೆ ಈ ರೀತಿ ಘಟನೆಗಳು ನಡಿಬಾರ್ದು, ಆ ರೀತಿ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು. ನಾವು ಹಿಂದೂ ಮುಸ್ಲಿಂ ಎಲ್ಲ ಇಲ್ಲಿ ನಾವು ಬಾಂಧವ್ಯದಿಂದ ಬದುಕ್ತಾ ಇದ್ದೀವಿ. ನಾವು ಯಾವತ್ತೂ ಈ ರೀತಿ ಒಂದು ಈ ಘಟನೆ ನಡೀತದೆ ಅಂತ ಊಹೆನೂ ಮಾಡ್ಕೊಂಡಿರಲಿಲ್ಲ. ಆದರೆ ಈ ಥರದೊಂದು ಘಟನೆ ನಡೆದೋಗಿದೆ, ಇದು ಆಗಬಾರ್ದಾಗಿತ್ತು. ಇದಕ್ಕೆ ಯಾರು ಕಿಡಿಗೇಡಿಗಳಿದ್ದಾರೆ ಆ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ಅಮಾಯಕರನ್ನ ಬಿಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.